ಮಾಡಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಎಲ್ಲ ಆಯಿತು. ಸೊ ಆದಷ್ಟು ಬೇಗ ನಮ್ಮದು ನೇಟಿವ್ ಹೋಮ್ ಟೂರ್ ಮತ್ತು ಈ ಮನೆ ಹೋಮ್ ಟೂರ್ ಎರಡನ್ನೂ ಅಪ್ಲೋಡ್ ಮಾಡ್ತೀನಿ. ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡ್ತೀನಿ. ಸಿಗುವ. ಬೆಂಗಳೂರಲ್ಲಂತೂ ಓಡಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಎಲ್ಲಂದ್ರಲ್ಲಿ ಮಳೆ ನೀರು, ಅಪ್ಪ ಅಸಹ್ಯ ಆಗ್ತಿದೆ. ನನಗಂತೂ ಓಡಾಡೋಕ್ಕೆ ಆಗ್ತಿಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಿದೆ. ನಾನು ಎಷ್ಟೊತ್ತಲ್ಲಿ ಆಫೀಸ್ ಬಿಟ್ಟಿದ್ದು, ಇವಾಗ ಬಂದಿದ್ದೀನಿ. ಒಂದಷ್ಟು ಬೆಳಗ್ಗೆನೇ ಹೋಗ್ತಾನೆ ಹೂವು ತೊಗೊಂಡೋಗ್ಬಿಟ್ಟೆ. ಬರ್ತಾ ಹಣ್ಣು ಒಂದಷ್ಟು ಐಟಮ್ ಬೇಕಿತ್ತು, ಒಂದಷ್ಟು ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಆ ಮಳೆಲೂ ಶಾಪ್ ಮಾಡಿದ್ದೀನಿ, ಬಿಟ್ಟಿಲ್ಲ. ಸೊ ಇದೆಲ್ಲ ಹೂವು ಬೆಳಗ್ಗೆ ತೊಗೊಂಡದ್ದು, ಏನಾಗಿದೆ ಗೊತ್ತಿಲ್ಲ. ಇದು ಹಾರ, ಒಂದು ಹಾರಕ್ಕೆ 1000 1,500 ಹೇಳ್ತಾರೆ. ಇದೆಲ್ಲ ಫ್ರೂಟ್ಸು, ಅಡುಗೆ ಮನೇಲಿ ಒಂದಷ್ಟಿದೆ, ಇಲ್ಲೊಂದಷ್ಟಿದೆ. ಅಷ್ಟು ಇವಾಗ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಎಲ್ಲನೂ ಸೆಗ್ರಿಕೇಟ್ ಮಾಡಬೇಕು. ಕರ್ರಗೆ ಕಾಣಿಸ್ತಾ ಇದೀನಲ್ಲ. ಓಕೆ, ಫಸ್ಟು ಕಾಫಿ ಕುಡಿಯೋಣ. ತಲೆಯೆಲ್ಲ ನೋತಿದೆ ಮಳೆಯಲ್ಲಿ ನೆಂದು. ಓಕೆ, ಬೆಂಗಳೂರಲ್ಲಿ ಎಲ್ಲದಕ್ಕೂ ರೇಟ್ ದುಬಾರಿ ಆಗಿಬಿಟ್ಟಿದೆ. ಎಲ್ಲ ಕೊಂಡ್ಬೇಕು, ಕಷ್ಟ ಅಂದರೆ ಕಷ್ಟ. ಒಂದು ಬಾಳೆಹಣ್ಣು, ಹಾಲು, ಮೊಸರು ಮತ್ತು ಇನ್ನೇನು ತೊಗೊಂಡೆ ಅಷ್ಟೇ. ಕಡಲೆಬೇಳೆ, ಒಂದು ತೆಂಗಿನಕಾಯಿ. ಇಷ್ಟಕ್ಕೇ 600 ರೂಪಾಯಿ ಬಿಲ್ ಆಗೋಯ್ತು. ಯಪ್ಪ, ಇಷ್ಟಕ್ಕೇ 600 ರೂಪಾಯಿ ಬಿಲ್ ಆಯಿತು. ಇದೊಂದು ಬ್ಯಾಗ್ 27 ರೂಪಾಯಿ ಅಂತೆ. ಅಯ್ಯೋ, ಫಸ್ಟು ಹಿಂದೆಗಡೆ ಬ್ಯಾಕ್ ಡ್ರಾಪ್ ರೆಡಿ ಮಾಡಬೇಕು. ಅದಕ್ಕೆ ಫ್ಲವರ್ ಎತ್ಕೊಂಡಿದ್ದೀನಿ. ಸ್ಕ್ರೀನ್ ಇದೆ, ಸ್ಕ್ರೀನ್ ಬಿಟ್ಟರೆ ತುಂಬ ದೊಡ್ಡದು ಸ್ಕ್ರೀನು. ಇದು ಗೋಡೆ ಚಿಕ್ಕದಿದೆ, ಹಂಗಾಗಿ ಫ್ಲವರಲ್ಲೇ ಡೆಕೋರೇಟ್ ಮಾಡಿ ಸಿಂಪಲಾಗಿ ಮಾಡೋಣ ಅಂತೇಳಿ. ಗೋಡೆ ಪ್ಲೇನ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಬ್ಯಾಕ್ ಕ್ಯಾಮ್ರಾಯಿಂದ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಎಷ್ಟು ನೀಟಾಗಿ ಕ್ಲೀನಾಗಿ ಎಲ್ಲಿಗೆ ಅಂತ ಕಾಣಿಸ್ತಿದೆ, ಸಿಂಪಲಾಗಲ್ಲ. ನೈಸ್, ಚೆನ್ನಾಗಿದೆ. ಐ ಥಿಂಕ್ ಇಷ್ಟೇ ಸಾಕು. ಎಲ್ಲ ಅರೇಂಜ್ಮೆಂಟ್ ಮಾಡಬೇಕೀಗ. ಟೇಬಲ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಇದ್ರ ಮೇಲೆ ವೈಟ್ ಕ್ಲಾತ್ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಈಗ ಟೈಮ್ 2 ಗಂಟೆ. ಈಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊತ್ತಾಗುತ್ತೆ ಗೊತ್ತಾ. ಆ್ಯಕ್ಚುಲಿ ಸಾರಿ ಡ್ರಾಪಿಂಗ್ಗೆ ತುಂಬ ಟೈಮ್ ತೊಗೊಳೋದು. ಅದನ್ನೆಲ್ಲ ನೆರಿಗೆ ಹಿಡ್ದು ಕೂರಿಸಿ ಮಾಡೋ ಅಷ್ಟರಲ್ಲೇ ಅದೇ ಮಿನಿಮಮ್ 2 hours ತೊಗೊಳುತ್ತೆ ಸಾರಿ ಡ್ರಾಪಿಂಗೇ. ನೋಡೋಣ. ಅಡುಗೆ ಮಾಡಿದ್ದೀನಿ, ಅವ್ರೇನಾದ್ರು ಬಂದರೆ ಊಟ ಬೇಕಲ್ವಾ, ಸೊ ಅದಕ್ಕೆ ಮಸಪ್ ಮಾಡಿದ್ದೀನಿ. ಈಗ ಫಸ್ಟ್ ನಾನು ಒಂದು ಲೋಟ ಕಾಫಿ ಕುಡಿತೀನಿ. ಸೊ ಇವಾಗ ಸ್ವಲ್ಪ ಲಕ್ಷ್ಮಿನ ಅಲಂಕಾರ ಮಾಡಿ ಇಟ್ಬಿಡೋಣ. ಒಂದು ಅಷ್ಟು ಐಟಮ್, ತುಂಬ ಓವರಾಗಿ ಅಲಂಕಾರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ ತೊಗೊಂಬಂದಿದ್ದೀನಿ. ಅಷ್ಟು ಹಾಕ್ಬಿಟ್ಟು ಅಲಂಕಾರ ಮಾಡೋಣ ಅಂತ ಹೇಳಿ. ಸೊ ಇದು ಗ್ಲೂ ಸ್ಟಿಕ್ಕು ನೋಡಿರ್ತೀರ. ಇದನ್ನು ಅಂಟಿಸಿದ್ರೆ, ನಾವೇನಾದ್ರು ಜ್ಯುವೆಲ್ಸ್ ತೊಗೊಬಂದಿದ್ರೆ ಇದನ್ನು ಅಂಟಿಸಿದ್ರೆ ಅಂಟ್ಕೊಳುತ್ತೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಅಂಟಬೇಕು ಅಂದರೆ ಇದನ್ನು ಸ್ವಲ್ಪ, ಈಗ ನಾವು ಚಪಾತಿ ಹಿಟ್ಟೆಲ್ಲ ಏನೋ ಚೆನ್ನಾಗಿ ಹಿಂಗೆ ಏನಾದರೂ ಮಿದಿಸ್ತೀವಲ್ವ, ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಹಂಗೆ ಚೆನ್ನಾಗಿ ನಾರೆಲ್ಲ ಬಿಡೋ ಥರ ಇದು ಮಾಡ್ಬೇಕು ಹಿಂಗೆ. ಆಗ ಗ್ಲೂ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ನನ್ನ ಲಕ್ಷ್ಮಿ ಮುಖ ರಿವೀಲ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಹಂಗೆ ಇದೆ, ಓಪನೇ ಮಾಡಿಲ್ಲ. ಅವರು ಹೆಂಗೆ ಹಾಕ್ಕೊಟ್ಟಿದ್ರು ಜ್ಯುವೆಲರಿ ಶಾಪಲ್ಲಿ, ಹಂಗೆ ಇದೆ ಇದು. ಸೊ ಆ್ಯಕ್ಚುಲಿ ನಾನು ಇದನ್ನು ಈ ಥರ ಬೇಕು ಅಂತೇಳಿ ಮಾಡಿಸ್ಕೊಂಡಿದ್ದು. ಮಳೆ ಬರ್ತಿದೆ ಅಪ್ಪ, ಬೆಳಗ್ಗೆಯಿಂದ ಮಳೆ ಇರಲಿಲ್ಲ, ಇವತ್ತು ಮಳೆ ಸ್ಟಾರ್ಟ್ ಆಗಿದೆ. ಓಕೆ 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 ಗೆಟ್ ರೆಡಿ. ತೋರಿಸ್ಲಾ, ಎಷ್ಟು ಮುದ್ದಾಗಿದ್ದಾರೆ ನೋಡಿ. ಸಖತ್ ಕ್ಯೂಟಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಮೇಕಪ್ ಮಾಡ್ಕೊಂಡಾಗ ಹೆಂಗೆ ಕಾಣಿಸ್ತೀವೋ ಅಮ್ಮನವರು ಹಂಗೆ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಜ್ಯುವೆಲರಿ ಹಾಕ್ಬಿಟ್ಟು ಅಲಂಕಾರ ಮಾಡ್ತೀನಿ ಅಷ್ಟೇ, ತುಂಬ ಓವರಾಗಿ ಹಾಕಲ್ಲ, ಲೈಟಾಗಿ ಮಾಡ್ತೀನಿ ಅಷ್ಟೇ. ಕಿರೀಟ ಒಂದಿದೆ, ಒಂದು ಸಣ್ಣ ಪುಟ್ಟ ಐಟಮ್ಸ್ ಇದೆ, ಅದಷ್ಟನ್ನು ಮಾತ್ರ ಹಾಕ್ತೀನಿ. ನನ್ನದೇ ದೃಷ್ಟಿ ಆಗ್ತಿದೆ. ಸೊ ಓಕೆ, ಫಸ್ಟು ಇಯರಿಂಗ್ಸ್ ಹಾಕ್ಬಿಡೋಣ. ಇಯರಿಂಗ್ಸ್ ಈ ಥರ ಇದೆ, ಜುಮ್ಕಾ.
ನನ್ನ ಲಕ್ಷ್ಮಿ ನೋಡ್ತಾರೆ, ನನಗೇ ದೃಷ್ಟಿ ಆಗ್ತಿದೆ. ನನಗೆ ದೃಷ್ಟಿ ಆಗ್ತಿಲ್ಲ, ಅವ್ರಿಗೆ ದೃಷ್ಟಿ ಆಗ್ತಿದೆ. ಸೊ ಈಗ ಇದೇನಿರುತ್ತೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋಲ್ಲ ಅಷ್ಟೇ, ಗೊತ್ತಿಲ್ಲದಿರೋರ್ಗೆ ಅಷ್ಟೇ ಹೇಳ್ತಾ ಇರೋದು. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೊಗೊಂಡು ನಾವು ಯಾವ ಜ್ಯುವೆಲ್ಸ್ ಹಾಕ್ತೀವೋ ಹಿಂದೆ ಹಾಕಿ ನೋಡಿ ಈ ಥರ. ಸೊ ಸ್ಟಿಕ್ ಮಾಡೋದಷ್ಟೇ, ಅದು ಬೇರೆ ಇನ್ನೇನೂ ಇಲ್ಲ. ಆ್ಯಕ್ಚುಲಿ ಒಡವೆನೇ ಇಲ್ದಿದ್ರು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇದು ಅಷ್ಟು ಚೆಂದ ಕಾಣಿಸ್ತಿದೆ. ಓಕೆ, ಇನ್ನೊಂದು ಸೈಡ್ ಹಾಕಬೇಕು. ಇನ್ನೊಂದು ಸೈಡ್ ಹಾಕೋಣ. ಟೆಕ್ನಿಕ್ ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಇದನ್ನ ಯಾರೋ. ಸೊ ಈ ಥರ. ಸೊ ಆ ಕಡೆ ಒಂದು ಈ ಕಡೆ ಒಂದು ಇಯರಿಂಗ್ಸ್ ಹಾಕಿದ್ದೀನಿ. ಇವಾಗ ಜಾಸ್ತಿ ಆಯಿತು, ನಾವು ವೈಟ್ ಇರೋದು ಆಚೆ ಬರ್ತಿದೆ. ಸ್ವಲ್ಪ ತಗೊಳ್ಳೋಣ, ತುಂಬ ಜಾಸ್ತಿ ಆಯಿತು ಅನಿಸುತ್ತೆ. ತುಂಬ ಜಾಸ್ತಿ ಆದರೆ ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಅದು ಜಾಸ್ತಿ ಆಗೋಯ್ತು, ಈಚೆ ಬರ್ತಿದೆ, ಕಾಣಬಾರ್ದು. ಆ್ಯಕ್ಚುಲಿ ಹಾಕಿರೋ ಹತ್ರ ಕಾಣಬಾರ್ದು. ಎಷ್ಟು ಬೇಕಷ್ಟು ಇದನ್ನು ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿ ಕೂತ್ಕೋತು. ಇದು ಸ್ವಲ್ಪ ತೆಗಿನ, ಇದು ಜಾಸ್ತಿ ಆಯಿತು. ವರಮಹಾಲಕ್ಷ್ಮಿ ಮಾಡ್ಬಿಡೋದು ಈಸಿ ಅಂತಾರೆ. ಎಷ್ಟು ಕಷ್ಟ ಇದೆ ಗೊತ್ತಾ. ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಯಪ್ಪ, ಹಬ್ಬ ಅಂತ ಖುಷಿ ಅಷ್ಟೇ. ಬಟ್ ಈ ಹಬ್ಬಕ್ಕೆ ಎಷ್ಟೇ ಕೆಲಸ ಇದ್ರೂ ಹಬ್ಬ ಅನ್ನೋದೊಂದು ಖುಷಿ ಇದ್ದೇ ಇರ್ತದೆ. ವರಮಹಾಲಕ್ಷ್ಮಿ ಅಂದರೆ ಏನೋ ಒಂಥರ, ನನಗಂತೂ ಫೇವ್ರೆಟ್ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲಾಸ್ಟ್ 3 ಇಯರ್ಸಿಂದ ನನ್ನ ಫೇವ್ರೆಟ್ ಹಬ್ಬ ವರಮಹಾಲಕ್ಷ್ಮಿ. ಸೊ ಈ ಥರ ಆಯಿತು. ಸೊ ಇದಕ್ಕೆ ಮಾಟಿ ಹಾಕೋಣ, ಹಿಂಗೆ ಬರುತ್ತಲ್ಲ ಈ ಥರ ನಾವು ಹಾಕೋತೀವಲ್ಲ ಇಲ್ಲಿಂದ ಇಲ್ಲಿಗೆ. ಸೊ ಅದನ್ನು ಕರೆಂಟ್ ಬೇರೆ ಹೊರ್ಟೋಯ್ತು. ಸೊ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಸಿಂಪಲ್ಲಾಗಿ ಇಷ್ಟೇ ನಾನು ಹಾಕಿರೋದು. ನೋ ಸ್ಪಿನ್ನು ಈ ಕಡೆಗೆ ಒಂದು ಹಾಕಿದ್ದೀನಿ, ಈ ಕಡೆಗೆ ಸ್ಟಿಕ್ಕರ್ ಅಂಟಿಸಿದ್ದೀನಿ. ಸೊ ಇದೊಂದು ಸಿಂಧೂರ ಮತ್ತು ಇಲ್ಲೊಂದು, ಅದು ಬಿಟ್ಟರೆ ಜುಮ್ಕ ಹಾಕಿದ್ದೀನಿ. ಇಷ್ಟೇ ಸಾಕಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇಷ್ಟೇ ಸಾಕು. ಇದ್ರ ಮೇಲೆ ಒಂದು ಕಿರೀಟ ಇದೆ, ಆ ಕಿರೀಟ ಆಮೇಲೆ ಲಾಸ್ಟಲ್ಲಿ ಕಳಶ ಎಲ್ಲ ಇಟ್ಟಾದ್ಮೇಲೆ ಹಾಕ್ತೀನಿ. ಇದೆ ಇವಾಗ ಕಳಶ ಇಡಬೇಕು. ಸೊ ಈ ಬಿಂದಿಗೆಗೆ ಅಕ್ಕಿ ತುಂಬಿಟ್ಟಿದ್ದೀನಿ. ಇದಕ್ಕೆ ನೀರು ತುಂಬಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದಷ್ಟು ಐಟಮ್ ಹಾಕಬೇಕು, ಹಾಕ್ತೀನಿ. ಸೊ ಇದು ಹಿಂಗೆ ಕೂರ್ಸಿದ್ರೆ ಅಲ್ಗಾಡುತ್ತಲ್ವಾ. ಸೊ ಹಂಗಾಗಿ ಡಬಲ್ ಸೈಡ್ ಟೈಪ್ ಮಾಡ್ಬಿಡ್ತೀನಿ 3 ಕಡೆಗೆ. ಸೊ ಅವಾಗ ಅಲ್ಗಾಡೋದು ಪಿನ್ ಮಾಡಿಕೊಂಡು ಈ ಥರ ಎಲ್ಲದಕ್ಕೂ ಕ್ಲಚ್ ಹಾಕೊಂಡಿದ್ದೀನಿ, ಬಟ್ಟೆ ಕ್ಲಚ್ಚು. ಸೊ ಇದು ಮುಂದೆ ಬರೋ ಥರ ಹಿಂಗೆ ಎರಡೂ ಈ ಥರ ಸಮವಾಗಿ ಇಟ್ಕೋಬೇಕು. ಎರಡು ಮುಂದೆ ಬರೋ ಥರ ಈ ಥರ ಇಟ್ಕೋಬೇಕು. ಈ ಥರ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಏನು ಅಂತ ಗೊತ್ತಿಲ್ಲ. ಸೊ ಇದು ಸೆರ್ಗು ಎಷ್ಟು ಬೇಕು ನೋಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಸೆರ್ಗು. ಇದೆಲ್ಲ ಉಟ್ಸಾದ್ಮೇಲೆ ಫೈನಲಿ ಇದು ಈ ಥರ ಬರುತ್ತೆ. ಈಗ ಹೋಗಿ ಇದು ಬ್ಲೌಸ್ ಪೀಸ್ ಆ್ಯಡ್ ಮಾಡ್ತೀನಿ. ಸೊ ಹಿಂಗೆ ಬರುತ್ತೆ. ಆಮೇಲೆ ನನಗೆ ಹೆಂಗೆ ಬೇಕೋ ಹಂಗೆ ಉಡ್ಸ್ಕೊತೀನಿ. 6 ಗಂಟೆಲಿ ಸೀರೆ ಉಡ್ಸು ಸ್ಟಾರ್ಟ್ ಮಾಡಿದ್ದಕ್ಕೆ 8:30ಗೆ ಮುಗಿಸಿದ್ದೀನಿ. ಫೈನಲ್ಲಾಗಿ ಒಂದು ಟಚಪ್ ಕೊಟ್ಟಿದ್ದೀನಿ. ಅಂದರೆ ಇನ್ನೂ ತುಂಬ ಕೆಲಸ ಇದೆ, ಬರೀ ಒಂದು 40% ಅಷ್ಟೇ ಆಗಿರೋದು. ಸೀರೆ ಒಂದು ಉಡಿಸಿ ಅಲಂಕಾರ ಮಾಡಿದ್ದೀನಿ, ತೋರಿಸ್ತೀನಿ. ಕಾಣಿಸ್ತಿದೆ ಇವಾಗ. ಜುವೆಲ್ಸ್ ಹಾಕಿದ್ದೀನಿ, ಸಾರಿ ಹಾಕಿದ್ದೀನಿ. ಇನ್ನು ಕಳಶ ಇಡಬೇಕು, ಮುಖವಾಡ ಇಡಬೇಕು, ಆ ಕಡೆ ಈ ಕಡೆ ದೀಪಾವಳಿ ಕುಂಭಗಳು ಇಡಬೇಕು, ಹೂವು ಹಣ್ಣು ಎಲ್ಲ ಇಡಬೇಕು, ಸೆಟಪ್ ಮಾಡಬೇಕು. ಇನ್ನೂ ಟೈಮ್ ಇದೆ. ಸೊ ಹಿಂಗೆ ಕಾಣಿಸ್ತಿದೆ ಬ್ಯಾಕ್ಗ್ರೌಂಡು. ಫೈನಲಿ ಅಲಂಕಾರ ಎಲ್ಲ ಮಾಡಾದ್ಮೇಲೆ ಹೆಂಗೆ ಬರುತ್ತೆ ನೋಡಬೇಕು. ಇನ್ನೂ ತುಂಬ ಕೆಲಸ ಇದೆ, ಬೇಗ ಬೇಗ ಮುಗಿಸೋಣ. ನಾನು ಅಲಂಕಾರ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ತೋರಿಸೋಣ ಅಂದ್ಕೊಂಡೆ. ಬಟ್ ನನಗೆ ಅದು ಆಗೋಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡೋಷ್ಟು 2 o'clock ಆಗೋಯಿತು. ಸೊ ನನಗೆ ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಮತ್ತೆ ಏನು ಮಲ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ಹೆಂಗಿದ್ರು ಟೈಮ್ ಆಗುತ್ತೆ, 4ರಿಂದ ಸ್ಟಾರ್ಟ್ ಮಾಡಬೇಕು ಪೂಜೆನ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡಿ, ದೇವ್ರ ಮನೆಗೆಲ್ಲ ಹೂವು ಹಾಕಿ ಡೆಕೋರೇಷನ್ ಮಾಡಿ ಅದು ಮಾಡೋಷ್ಟರಲ್ಲೇ ನನಗೆ ಅರೌಂಡ್ 4:15 4:20 ಆಗೇ ಹೋಯಿತು. 5 ಗಂಟೆ ಒಳಗಡೆ ನಾನು ಪೂಜೆ ಮಾಡಿ ಮುಗಿಸ್ಬೇಕಿತ್ತು.
ನನಗೆ ಆ್ಯಕ್ಚುಲಿ ದೇವ್ರ ಮನೆ ಹೂವಿನ ಅಲಂಕಾರ ಸ್ವಲ್ಪ ಟೈಮ್ ತೊಗೋತು. ನನಗೆ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ವೀಡಿಯೋಗೆ, ಅದಕ್ಕೆ ನನಗೆ ವಾಯ್ಸು ಓವರು ಕೊಡೋಕ್ಕಾಗಿಲ್ಲ. ಹಂಗಾಗಿ ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ರೆಕಾರ್ಡ್ ಆಗಲಿ, ಆಮೇಲೆ ವಾಯ್ಸ್ ಓವರ್ ರೆಕಾರ್ಡಿಂಗ್ ಇಟ್ಟು ಆಮೇಲೆ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಇಟ್ಕೊಂಡೆ. ಯಾಕೆಂದರೆ ಪೂಜೆ ಇಂಪಾರ್ಟೆಂಟ್ ಅಲ್ವಾ, ಸೊ ಹಾಗಾಗಿ ಕರೆಕ್ಟಾಗಿ ಆಲ್ಮೋಸ್ಟ್ ಪೂಜೆ ಟೈಮಿಂಗ್ಸ್ಗೆ ಎಲ್ಲ ಮುಗ್ದಿತ್ತು. ಆಮೇಲೆ ನಾನು ಬರೀ ಹಣ್ಣಲ್ಲಿ ದೀಪ ಹಚ್ಬಾರ್ದಲ್ಲ ಅಂತೇಳಿ ಮೊದಲು ಅರ್ಶಿನ ಕುಂಕುಮ ಎಲ್ಲ ತೆಗೆದು ಇಟ್ಕೊಂಡು ಆಮೇಲೆ ದೀಪ ಹಚ್ಚೋಣ ಅಂತೇಳಿ ಫಸ್ಟು ಕುಂಕುಮ ಇಟ್ಕೊಂಡೆ. ಅದಾದಮೇಲೆ ದೀಪ ಎಲ್ಲ ಹಚ್ಚಿದೆ. ನನಗೆ ದೀಪ ಹಚ್ಚಿ ನಾನು ಲಕ್ಷ್ಮಿ ಕತೆ ಓದಿ ಕುಂಕುಮಾರ್ಚನೆ ಮಾಡುವಷ್ಟರಲ್ಲಿ ಮಾಡುವಷ್ಟರಲ್ಲಿ ಬೆಳಗಿನ ಜಾವ 5:30 ಹಾಗೇ ಹೋಯ್ತು. ನಾನು 3 ಸ್ನಾನ ಎಲ್ಲ ಮಾಡಿಕೊಂಡು 3:30ಗೆ ಸ್ಟಾರ್ಟ್ ಮಾಡಿದ್ದು. ಅರೌಂಡ್ 5:30ಗೆಲ್ಲ ಎಂಡ್ ಆಯಿತು. ನಾನೆಲ್ಲ ಪ್ರಿಪ್ರೇಷನ್ ಮಾಡಿ ಪೂಜೆ ಮಾಡಿ ಊರಿಂದ ಬರ್ತೀನಿ ಎಂದಿದ್ದವರು ಯಾರೂ ಬಂದಿಲ್ಲ ಈ ಸಲ. ಎಲ್ಲ ಹಬ್ಬದ ದಿನ ಬಂದಿದ್ದಾರೆ. ಒಬ್ಬಳಿಗೆ ಈ ಸಲ ಸಿಕ್ಕಾಪಟ್ಟೆ ರಿಸ್ಕ್ ಅನಿಸ್ಬಿಡ್ತು. ಬಟ್ ರಿಸ್ಕ್ ಅಂದರೆ ನನಗೇನು ಟಯರ್ಡ್ ಅನಿಸಿಲ್ಲ. ಯಾಕೆಂದರೆ ನಾನು ತುಂಬ ಇಷ್ಟಪಟ್ಟು ಮಾಡೋ ರಥ ಇದು ವರಮಹಾಲಕ್ಷ್ಮಿ. ಟಯರ್ಡ್ ಅನಿಸಿಲ್ಲ, ಬಟ್ ಖುಷಿ. ಬಟ್ ಒಬ್ಬಳೇ ಅಂತ ಒಂದು ಮಾಡಬೇಕಲ್ಲ, ಒಬ್ಬಳೇ ಅಂತ ಯಾರಾದರೂ ಅಟ್ಲೀಸ್ಟು ಮಾತಾಡೋಕ್ಕೋ ಇನ್ನೊಂದಕ್ಕೋ ಸಪೋರ್ಟ್ಗೆ ಇದ್ದಿದ್ರೆ ನನಗೇನು ಅಷ್ಟು ಅನ್ನಿಸ್ತಿರ್ಲಿಲ್ಲ. ಈ ಸಲ ಅಂತೂ ತುಂಬ ಅಚ್ಚುಕಟ್ಟಾಗಿ ಪೂಜೆ ಆಯಿತು. ಜೊತೆಗೆ ಅಷ್ಟೇ ಚೆನ್ನಾಗಿ ಅಲಂಕಾರ ಬಂದಿತ್ತು. ಈ ಸಲ ಒಬ್ಬಳೇ ಮಾಡಿದ್ರು ತುಂಬ ಚೆನ್ನಾಗಿ ಅಲಂಕಾರ ಬಂದಿತ್ತು. ಆಮೇಲೆ ಸೀರೆ ಉಡ್ಸೋಕೆ ಅಷ್ಟೇ ತುಂಬ ಟೈಮ್ ತೊಗೊಂಡಿಲ್ಲ, ಬೇಗ ಆಗಿತ್ತು ಈ ಸಲ. त्रिकालयं पटे नित्यं धनधान्य संमितं त्रिकालयं पटे नित्यं महाशत्रुविनाशं महालक्ष्मी अर्भवे नित्यं प्रसन्नवरद शुभा। ओम विश्वजन्मये नमः, ओम शांतये नमः। ಸೊ ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಎಲ್ಲ ಆಗಿದೆ. ಅಷ್ಟರಲ್ಲಿ ಅರ್ಶಿನ ಕುಂಕುಮ ಬರೋಕ್ಕೆ ಅವ್ರಿಗೆ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅವ್ರೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ವೀಳ್ಯದೆಲೆ ಒಂದು ಊರಿಂದನೇ ತರ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟಲ್ಲಿ ಅದೊಂದು ಹಾಕೋಬೇಕು, ವೀಳ್ಯದೆಲೆ ಮತ್ತು ಸೊ ಈ ಥರದ್ದೊಂದು ಬ್ಯಾಗು, ಈ ಬ್ಯಾಗ್ ಇದೊಂದು ಪ್ಲೇಟು. ಅಲ್ಲಿ ಟಿ ವಿ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ಅದು ಲಕ್ಷ್ಮಿ ಅಷ್ಟಾಕ್ಷರ ಹಾಕ್ತಿದ್ದೀನಿ, ಅದು ಓಡ್ತಾ ಇದೆ ಹಂಗೆ. ಅದೊಂದು ಪ್ಲೇಟು, ಬಾಳೆಹಣ್ಣು, ಅರಿಶಿನ ಕುಂಕುಮ ಬಳೆ ಎಲ್ಲ ಇದರಲ್ಲೇ ಇದೆ. ಇದಕ್ಕೆ ಎಲೆ ಅಡಿಕೆ ಹಾಕಬೇಕು. ಸೊ ಒಂದು ಬ್ಲೌಸ್ ಪೀಸು ಎಷ್ಟು ಚೆನ್ನಾಗಿದೆ ನೋಡಿ, ಬಾಂದಿನಿದು ಇಷ್ಟು ಬ್ಲೌಸ್ ಪೀಸು. ಇದಕ್ಕೆ ಎಲೆ ಅಡಿಕೆ ಹಾಕಿದ್ರೆ ಇದು ಫಿನಿಶ್ಡ್. ಇದನ್ನು ರೆಡಿ ಮಾಡಬೇಕೀಗ. ಈಗ ಇಷ್ಟು ರೆಡಿ ಮಾಡಿದ್ದೀನಿ. ಆಮೇಲೆ ಬೇಕು ಅಂದರೆ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಬಿಟ್ಟು ಬೇಕು ಅಂದರೆ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಆಯಿತು. ಏಯ್ ಇಲ್ಲೋಡ. ಹಾಂ ಸೂಪರ್, ಚೆನ್ನಾಗಿ. ಓ ರಾಧೆ ನೀನು. ಸಂಜೆ ಎಲ್ಲಾದರೂ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಲಾಸ್ಟಲ್ಲಿ ನಾನು, ಯಾಕೆಂದರೆ ಒಂದೇ ದಿನಕ್ಕೆ ಲಕ್ಷ್ಮಿ ಇಳಿಸ್ಬಿಡ್ತೀನಿ, ನಾನು 3 ದಿನ ಇಟ್ಕೊಳ್ಳಲ್ಲ. ಸೊ ಲಕ್ಷ್ಮಿಗೆ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಕೆಂಪಾರತಿ ಮಾಡಿಬಿಟ್ಟು ಲಾಸ್ಟಲ್ಲಿ ದೃಷ್ಟಿ ತೆಗೆಸ್ಬಿಟ್ಟು ಆಮೇಲೆ ಕಳಶ ಅಳ್ಳಾಡಿಸ್ತೀನಿ ಫೈನಲಾಗಿ. ರಶ್ಮಿ ಮತ್ತು ಅಮ್ಮ 2-3 ದಿನ ಇದ್ರಲ್ಲ, ಹಂಗಾಗಿ ಫ್ರಮ್ ಸೋ ಮೂವಿ ಕರ್ಕೊಂಡು ಹೋಗೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಟಿಕೆಟ್ ಬುಕ್ ಮಾಡಿದೆ. ಹಿಂದಿನ ದಿನ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ. ಫೈನಲಾಗಿ ಲಾಸ್ಟಾಗಿ JP ನಗರಲ್ಲಿ ಟಿಕೆಟ್ ಸಿಕ್ತು. ಸೊ ಮೂವಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡೋಗಿ ಮೂವಿ ತೋರಿಸ್ದೆ. ನಾನು ಸ್ಟ್ರಾಬೆರಿ, ನಮ್ಮ ಬ್ಲಾಕ್ ಕರೆಂಟ್, ಅರ್ಧ ರಾಜವಾಡಿ ಮಲಾಯಿ. ಚಿಕ್ಕಿಗೆ ತೋರ್ಸು, ಚಿಕ್ಕಿಗೆ ಚಿಕ್ಕಿಗೆ ತೋರ್ಸೆ, ತಿರ್ಗೋ ಚಿಕ್ಕಿಗೆ ತೋರ್ಸು, ಚಿಕ್ಕಿಗೆ ಇಲ್ಲಿ ಈ ಕಡೆ ಎದೊಳ್ತಾವಳ ತಡಿಗೆ ಒಂದು ನಿಮಿಷ. ತೋರ್ಸ, ಚಿಕ್ಕಿಗೆ ತೋರ್ಸು, ತಿನ್ನೋದು ಹೆಂಗೆ ತೋರ್ಸು ಐಸ್ ಕ್ರೀಮ್. ಆಯ್ ಮಾಡು ಈ ಕಡೆ ಉಂಡೆ ಇಲ್ಲಿ. ಉಂಡಿ. ಅಯ್ಯೋ ರಾಮ. ಇದಾಗಿತ್ತು ಈ ವರ್ಷದ ನನ್ನ ವರಮಹಾಲಕ್ಷ್ಮಿ ವ್ರತ. ಸೊ ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಭಾಗ್ಯ ಸಂಪತ್ತು ಸಿರಿ ಧಾನ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ವಾಚ್ ಮೈ ಚಾನಲ್. ಬಾಯ್.